ಎಲ್ಲರಿಗೂ ನಮಸ್ಕಾರ. ಇದು ಮೀಡಿಯಾ ವಾಚ್. ನಾನು ಶಶಿಧರ್ ಭಟ್. ಇವತ್ತು ನಾನು ಒಂದು ಪ್ರಮುಖ ವಿಚಾರದ ಕುರಿತು ತಮ್ಮ ಜೊತೆ ಮಾತಾಡ್ತೇನೆ. ಇದು ಕಳೆದ 2 ದಿನಗಳಿಂದ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಅದರ ಬಗ್ಗೆ ಚರ್ಚೆ ನಡೀತಾ ಇದೆ. ನನಗೂ ಕೂಡ ಹಲವರು ಈ ವಿಚಾರದ ಬಗ್ಗೆ ಮಾತಾಡ್ರಿ ನೋಡೋಣ ಅಂತ ಒಂದು ಚಾಲೆಂಜ್ ಹಾಕುವ ರೀತಿಯಲ್ಲಿ ನನಗೆ ಮೆಸೇಜ್ ಕೂಡ ಬಂತು. ಅದು ಕಾಂಗ್ರೆಸ್ ಪಕ್ಷದ ಟೂಲ್ ಕಿಟ್ ಕಚ್ಚಾಟ. ಎಸ್, ಕಾಂಗ್ರೆಸ್ ಪಕ್ಷದ ಈ ಟೂಲ್ ಕಿಟ್ ಕಚ್ಚಾಟ ಏನಿದು ಅಂತ. ಸೊ ಒಂದು BJPಯ ಹಲವು ನಾಯಕರು ಈ ಬಗ್ಗೆ ಮಾತನಾಡಿದ್ರು. ಸ್ಮೃತಿ ಇರಾನಿಯವರು ಮಾತಾಡಿದ್ರು, BJP ಅಧ್ಯಕ್ಷ ನಡ್ಡಾ ಅವರು ಮಾತಾಡಿದ್ರು, BL ಸಂತೋಷ್ ಅವರು ಮಾತಾಡಿದ್ರು. ಹಾಗೆಯೇ BJP ವಕ್ತಾರ ಸಂಬಿತ್ ಪಾತ್ರ ಅವರು ಒಂದು ಪತ್ರವನ್ನು ಕೂಡ ಬಿಡುಗಡೆ ಮಾಡಿದ್ರು. ಅದು ಆ ಪತ್ರದ ವಿಚಾರ ಏನಿದೆ ಅದು ಕೊರೋನಾಕ್ಕೆ ಸಂಬಂಧಪಟ್ಟ ಹಾಗೆ ಇದ್ದದ್ದು. ಅದು AICCಯ ಲೆಟರ್ ಹೆಡ್ನಲ್ಲಿ ಇರುವಂಥದ್ದು. ಆ ಲೆಟರ್ ಹೆಡ್ನಲ್ಲಿ ಏನಿತ್ತು ಅಂತ ಅಂದರೆ ಅದನ್ನು ಕಾಂಗ್ರೆಸ್ ಪಕ್ಷ ಏನಿದೆ, ಕಾಂಗ್ರೆಸ್ ಪಕ್ಷದ ಈ ಒಂದು IT ವಿಭಾಗ ಏನಿದೆ ಅದು ರಿಲೀಸ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಅದು ಆ ಒಂದು ಪತ್ರದಲ್ಲಿ ಮೋದಿ ಅವರ ಇಮೇಜನ್ನು ಹೇಗೆ ಕಡಿಮೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲವು ಇನ್ಸ್ಟ್ರಕ್ಷನನ್ನು ಕೊಡಲಾಗಿತ್ತು ಅಂತ ಆ ಪತ್ರದಲ್ಲಿರುವುದು. ಹಾಗೆಯೇ ಈ ಕೊರೋನಾಕ್ಕೆ ಇದೇನಿದೆ ಅದಕ್ಕೆ ಏನಂತ ಕರಿಬೇಕು, ಮೋದಿ ಮತ್ತು ಈ ಹೆಸರದ್ದು ಏನು ಮಾಡಬೇಕು, ಇಂಥದ್ದೆಲ್ಲ ಇದೆ ಅಂತ ಹೇಳಿಬಿಟ್ಟು ಅದರ ನಂತರ ಕಾಂಗ್ರೆಸ್ ಅದನ್ನು ಅಲ್ಲಗಳೆದಿದೆ. ಆ ಬಗ್ಗೆ ಕೂಡ ದೂರು ಕೊಡೋದಾಗಿ ಕಾಂಗ್ರೆಸ್ ಹೇಳಿದೆ. ಸೊ ಇದು ಭಾರತದ ವರ್ಚಸ್ಸಿಗೆ ಧಕ್ಕೆ ತರುವುದಕ್ಕೆ ಈ ಯತ್ನವನ್ನು ಕಾಂಗ್ರೆಸ್ ಮಾಡ್ತಿದೆ ಅನ್ನುವುದು BJPಯ ಆರೋಪ. ಸೊ ಭಾರತದ ವರ್ಚಸ್ಸಿಗೆ ಯಾಕೆ ಧಕ್ಕೆ ತರಬೇಕು ಕಾಂಗ್ರೆಸ್ ಪಕ್ಷ? ಅದರಿಂದ ಅವರು ಸಾಧಿಸುವುದು ಏನನ್ನು? ಈ ಇಡೀ ಪತ್ರ ಫೇಕ್ ಅನ್ನುವ ಮಾತನ್ನು ಕಾಂಗ್ರೆಸ್ ಹೇಳಿದೆ. ಸೊ ಈ ಸುದ್ದಿ ನೋಡಿದರೆ ನಮಗೆ ಕೆಲವು ವಿಚಾರಗಳ ಬಗ್ಗೆ ನಾವು ಗಂಭೀರವಾಗಿ ಚರ್ಚೆ ನಡೆಸ್ಬೋದು ಅಂತ ಅನಿಸುತ್ತೆ. ಕೊರೋನಾ ರೂಪಾಂತರ ಸೋಂಕು ಒಂದೆಡೆ ದೇಶವನ್ನು ಬಾಧಿಸ್ತಾ ಇದ್ದರೆ, ಇನ್ನೊಂದೆಡೆ ಆಡಳಿತಾರೂಢ BJP ಹಾಗೂ ಪ್ರತಿಪಕ್ಷವಾಗಿರುವ ಕಾಂಗ್ರೆಸ್ ಏನಿದೆ ಅವರು ಒಂದು ರೀತಿಯಲ್ಲಿ ಕೆಸರಚಾಟವನ್ನು ನಡೆಸ್ತಿದ್ದಾರೆ ಅಂತ ಈ ವರದಿ ಹೇಳುತ್ತೆ. ಟ್ವಿಟರ್, ಸಾಮಾಜಿಕ ಜಾಲತಾಣಗಳಲ್ಲಿ ಪರಸ್ಪರ ವಿರುದ್ಧ ಈ ಪಕ್ಷದ ಮುಖಂಡರು ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಸೊ ಕಾಂಗ್ರೆಸ್ ಪಕ್ಷ ರೂಪಾಂತರ ಸೋಂಕು ಏನಿದೆ ಅದು ಇಂಡಿಯಾ ತಳಿ ಮತ್ತು ಮೋದಿ ತಳಿ ಎಂದು ಕರೆದಿದೆ ಅನ್ನುವುದು ಆರೋಪ. ಅದು ಆ ಪತ್ರ ಏನಿದೆ, AICC ಪತ್ರ ಏನಿದೆ, ಆ ಪತ್ರದಲ್ಲಿ ಹೀಗೆ ಸೂಚನೆ ನೀಡಲಾಗಿದೆ ಅನ್ನುವುದು BJP ವಕ್ತಾರ ಸಂದೀಪ್ ಪಾತ್ರ ಅವರ ಆರೋಪ. ಸೊ ಇಂಡಿಯಾ ತಳಿ ಮತ್ತು ಮೋದಿ ತಳಿ ಅಂತ ಕರೆಯುವ ಮೂಲಕ ದೇಶ ಮತ್ತು ಪ್ರಧಾನಿ ಅವರ ಹೆಸರಿಗೆ ಕಳಂಕ ತರಲು ಯತ್ನಿಸ್ತಾ ಇದೆ ಅಂತ BJP ಆರೋಪ. ಕಾಂಗ್ರೆಸ್ ಟೂಲ್ ಕಿಟ್ ಎಕ್ಸ್ಪೋಸ್ಡ್ ಹ್ಯಾಶ್ಟ್ಯಾಗ್ ಹಾಕಿ ಅವರು ಟ್ವಿಟರ್ನಲ್ಲಿ ಹಾಕ್ತಾ ಇದ್ದಾರೆ. ಪ್ರಧಾನಿ ಮೋದಿ ವರ್ಚಸ್ಸಿಗೆ ಧಕ್ಕೆ ತರಲು ಕಾಂಗ್ರೆಸ್ ಕೋವಿಡ್ ಪಿಡುಗನ್ನು ಒಂದು ಅವಕಾಶವಾಗಿ ಬಳಸಿಕೊಳ್ಳುತ್ತಿದೆ. ಕಾಂಗ್ರೆಸ್ನ ಪ್ರಚಾರ ಕಾರ್ಯತಂತ್ರ ಎನ್ನಲಾದ ಪತ್ರಗಳನ್ನು ಪ್ರದರ್ಶಿಸಿ ಇದು ಆ ಪಕ್ಷದ ಟೂಲ್ ಕಿಟ್ ಆಗಿದೆ. ವಿದೇಶಿ ಪತ್ರಕರ್ತರ ನೆರವಿನಿಂದ ದೇಶದ ಹೆಸರಿಗೆ ಕಪ್ಪು ಚುಕ್ಕೆ ತರುವ ಯಾವುದೇ ಅವಕಾಶವನ್ನು ಕಾಂಗ್ರೆಸ್ ಬಿಡುತ್ತಿಲ್ಲ ಅಂತ BJP ವಕ್ತಾರ ಸಂಬಿತ್ ಪಾತ್ರ ಅವರು ಟೀಕಿಸಿದ್ದಾರೆ. ಸೊ ಬಹಳ ಮುಖ್ಯವಾಗಿ ನಾವು ನೋಡಬೇಕಾದ್ದು, ಭಾರತದ ವರ್ಚಸ್ಸಿಗೆ ಧಕ್ಕೆ ತರುವ ಕೆಲಸವನ್ನು ಕಾಂಗ್ರೆಸ್ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಯಾವುದೇ ಪಕ್ಷ, BJP ಕೂಡ ದೇಶದ ವರ್ಚಸ್ಸಿಗೆ ಧಕ್ಕೆ ತರುವ ಕೆಲಸವನ್ನು ಉದ್ದೇಶಪೂರ್ವವಾಗಿ ಮಾಡುತ್ತೆ ಅಂತ ನಾನು ನಂಬಲಾರೆ. ಅದರ ವರ್ಚಸ್ಸಿಗೆ ಧಕ್ಕೆ ಬಂದರೆ ಅದು BJPಗಾಗಲಿ ಕಾಂಗ್ರೆಸ್ಸಿಗಾಗಿ ಲಾಭ ಆಗಲ್ಲ. ಆದ್ದರಿಂದ ಭಾರತದ ವರ್ಚಸ್ಸಿಗೆ ಧಕ್ಕೆ ತರುವುದು ಹೇಗೆ? ಬಂದಿರುವ ತಳಿ ಏನಿದೆ, ಈಗ ಫಾರ್ ದ ಸೇಕ್ ಆಫ್ ಡಿಸ್ಕಷನ್ ಆ ಪತ್ರವನ್ನು ಕಾಂಗ್ರೆಸ್ IT-BT ಸೆಲ್ಲೋ ಇನ್ನೊಬ್ಬರೇ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋಣ. ಅವರೇ ಅದರ ಪತ್ರದಲ್ಲಿ ಹೇಳಿರುವುದು ಇದಕ್ಕೆ ಮೋದಿ ತಳಿ, ಭಾರತದ ತಳಿ ಅಂತ. ರೂಪಾಂತರಗೊಂಡ ವೈರಸ್ ಭಾರತಕ್ಕೆ ಬಂದ ಮೇಲೆ ಅದು ಬೇರೆ ರೂಪವನ್ನು ಪಡೆದರೆ ಅದನ್ನು ಗುರುತಿಸಬೇಕಾದ್ರೆ ಭಾರತದ ಹೆಸರನ್ನು ಬಳಸಬೇಕೋ ಬೇಡವೋ? ಇನ್ನೆಲ್ಲೂ ಇಲ್ಲದಿದ್ದರೆ, ಭಾರತದಲ್ಲಿ ಮಾತ್ರ ಒಂದು ವೈರಸ್ ಬಂದಿದ್ದರೆ ಅದನ್ನು ನಾವು ಭಾರತದ ತಳಿ ಅಂತ ಹೇಳಬೇಕಾ ಬೇರೆ ಹೇಳಬೇಕಾ? ಚರ್ಚಾಸ್ಪದವಾದ ವಿಚಾರಗಳು.
ಸೊ ಅದನ್ನು ಭಾರತಕ್ಕೆ ನೀವು ಹೇಗೆ ಹೋಲಿಸೋದು? ಅದ್ರ ಜೊತೆಗೆ ಮೋದಿ ತಳಿ ಅಂತ ಅಂದರೆ ಅದು ಸರಿನಾ ಅಂತ. ಸೊ ಈ ಪ್ರಶ್ನೆ ನಮಗೆ ಕಾಣ್ತಾ ಇರೋದು ಮೊದಲನೇ ಕಾಂಗ್ರೆಸ್ ಟೂಲ್ ಕಿಟ್ ಅನ್ನುವುದೇನಿದೆ ಅದನ್ನು ಬಿ ಜೆ ಪಿ ಮೊದಲ ಬಾರಿಗೆ ಬಳಸ್ತಾ ಇಲ್ಲ. ರೈತರ ಸಮಾವೇಶದಲ್ಲಿ ನಡ್ಡಾ ಅವರೇ ಈ ಟೋಲ್ ಕಿಟ್ಟನ್ನು ಬಳಸಿದರು. ಈಗಲೂ ಕೂಡ ಅವರು ಟೋಲ್ ಕಿಟ್ ಮಾಡೆಲ್ ಅನ್ನುವ ಮಾತನ್ನು ನಡ್ಡಾ ಹೇಳ್ತಾರೆ. ಸೊ ಈಗ ಮೋದಿ ತಳಿ ಅಂತ ಮೋದಿಯನ್ನು ಟೀಕಿಸಿದರೆ ಅದು ದೇಶದ್ರೋಹ ಆಗುತ್ತಾ, ಭಾರತದ ವರ್ಚಸ್ಸಿಗೆ ಧಕ್ಕೆ ತರುವಂತಾಗುತ್ತಾ ಅನ್ನೋದು ಮೊದಲನೇ ಪ್ರಶ್ನೆ. ನನಗನ್ನಿಸುವ ಹಾಗೆ ಭಾರತವೇ ಬೇರೆ, ಮೋದಿ ಬೇರೆ. ಮೋದಿಯೇ ಭಾರತ ಅಲ್ಲ. ಮೋದಿಯನ್ನು ಟೀಕಿಸಿದರೆ ಭಾರತವನ್ನು ಟೀಕಿಸಿದಂತೆ ಅಂತ ಹೇಳುವುದೇ ಬಹಳ ಅಪಾಯಕಾರಿಯಾದ ನಿಲುವೆ. ಒಬ್ಬ ವ್ಯಕ್ತಿಯನ್ನು ಒಂದು ದೇಶಕ್ಕೆ ಹೋಲ್ಸೋಕ್ಕೆ ಸಾಧ್ಯ ಇಲ್ಲ. ಈ ದೇಶದಲ್ಲಿ ಗಾಂಧಿ ಅಂತವರು, ನೆಹರು ಅಂತವ್ರು ಹೋಗ್ಬಿಟ್ರು, ದೇಶಕ್ಕೇನೂ ಆಗಿಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತವ್ರು ಹೋದರು. ಮೋದಿಯವರು ಇವತ್ತಿರ್ತಾರೆ, ನಾಳೆ ಹೋಗ್ತಾರೆ. ಮೋದಿಯವರಿಗಿಂತ ದೇಶ ದೊಡ್ಡದು. ಆದ್ದರಿಂದ ಮೋದಿ ಟೀಕೆಯನ್ನು ಕಾಂಗ್ರೆಸ್ ಟೀಕೆ ಅಂತ ತಗೊಳ್ಳೋದು, ಮೋದಿ ವರ್ಚಸ್ಸು ಏನಿದೆ ಆ ವರ್ಚಸ್ಸು ನಾಶಪಡಿಸುವ ಯತ್ನವನ್ನು ಕಾಂಗ್ರೆಸ್ ಮಾಡ್ತಿದೆ. ಆದ್ದರಿಂದ ದೇಶದ ವರ್ಚಸ್ಸನ್ನು ನಾಶಪಡಿಸಂತೆ ಅಂದರೆ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ದೇಶವೇ ಬೇರೆ, ಮೋದಿಯೇ ಬೇರೆ. ಈ ದೇಶ ಮೋದಿ ಅಂತ ಸಾವಿರಾರು ಜನರನ್ನು ಈ ದೇಶದ ನೆಲದಲ್ಲಿ ಹುಟ್ಟಿದ್ದಾರೆ, ಬೆಳೆದಿದ್ದಾರೆ, ದೇಶ ಸೇವೆ ಮಾಡಿದ್ದಾರೆ, ಎರಡೂ ಒಂದೇನೆ. ಆದರೆ ಬಿ ಜೆ ಪಿ ದೇಶವೇ ಮೋದಿ, ಮೋದಿಯೇ ದೇಶ ಅನ್ನುವ ಸ್ಥಿತಿಗೆ ತಲುಪಿದೆ. ಇದು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲೂ ದೇವಕಾಂತ್ ಬರುವ ಅಂತ ಒಬ್ಬರು ಅಧ್ಯಕ್ಷರಿದ್ದರು. ಅವರು ಇಂಡಿಯಾ ಈಸ್ ಇಂದಿರಾ, ಇಂದಿರಾ ಈಸ್ ಇಂಡಿಯಾ ಅಂತಂದರು. ಅವರು ಹೋದರು, ಇಂದಿರಾ ಗಾಂಧಿನೂ ಹೋದರು. ಆ ಒಂದು ಕಪ್ಪು ಅಧ್ಯಾಯ ಎಮರ್ಜೆನ್ಸಿದು ಮುಗೀತು. ಈಗ ಅದೇ ಯತ್ನವನ್ನು ಬಿ ಜೆ ಪಿ ಮಾಡ್ತಾ ಇದೆ. ಅಂದರೆ ಮೋದಿಯನ್ನು ಬೈದರೆ ದೇಶವನ್ನು ಬೈದಂತೆ ಅನ್ನುವುದು, ಮೋದಿಯನ್ನು ದೇಶಕ್ಕೆ ಸಮೀಕರಿಸುವುದು, ಇದು ದೇಶಕ್ಕೆ ಮಾಡುವ ಅಪಮಾನ ಅಂತ ನಾನು ನಂಬಿದ್ದೆ. ಮೋದಿಯ ವರ್ಚಸ್ಸಿಗೆ ಧಕ್ಕೆ ತರುವುದಕ್ಕೆ ಕಾಂಗ್ರೆಸ್ ಯತ್ನಿಸಿದ್ದರೆ ನನಗೆ ಗೊತ್ತಿಲ್ಲ. ಅದು ಪ್ರತಿಪಕ್ಷವಾಗಿ ಅದನ್ನೇ ಮಾಡಬೇಕು. ಅವ್ರು ಕೂತ್ಕೊಂಡು ಮೋದಿಯನ್ನು ಬಹುಪರಾಕ್ಕಂತ ಬಟ್ಟಂಗಿತನ ಮಾಡಲಿಕ್ಕಾಗೋದಿಲ್ಲ. ಪ್ರತಿಪಕ್ಷದಲ್ಲಿರುವವರು ಮೋದಿಯನ್ನು ಟೀಕಿಸಲೇಬೇಕು. ಅಥವಾ ಮೋದಿ ವರ್ಚಸ್ಸಿಗೆ ಧಕ್ಕೆ ತರುವುದು ಹೇಗೆ ನೋಡಿ ಅಂತೇಳಿ ಸಾಮಾಜಿಕ ಜಾಲತಾಣಗಳು ಬಳಸ್ಕೊಂಡು ಏನು ಮಾಡಬೇಕು ಅಂತೇಳಿ ಅವರ ತಮ್ಮ ಕಾರ್ಯಕರ್ತರಿಗೆ ಸೂಚನೆಯನ್ನು ನೀಡಿರ್ಬೋದು. ಅದನ್ನು ನಾನು ಡಿನೈ ಮಾಡಲ್ಲ. ಯಾಕಂದರೆ ಇದು ಬಿ ಜೆ ಪಿ ಮಾಡಿರುವ ಕೆಲಸ ಅದೇ ಅಲ್ವಾ. ಒಂದು ಬೇರೆ ಬೇರೆಯವರ ವರ್ಚಸ್ಸನ್ನು ನಾಶಪಡಿಸುವ ಕೆಲಸವನ್ನು ಭಾಳ ಸತತವಾಗಿ ಬಿ ಜೆ ಪಿ ಮಾಡ್ತಾ ಬಂದಿದೆ. ಜವಾಹರ್ಲಾಲ್ ನೆಹರು ಅವರ ವರ್ಚಸ್ಸನ್ನು, ಅದು ಆಧುನಿಕ ಭಾರತದ ಪಿತಾಮಹ ಜವಾಹರ್ಲಾಲ್ ನೆಹರು, ಅವ್ರ ವರ್ಚಸ್ಸನ್ನು ನಾಶಪಡಿಸೋದಕ್ಕೆ ಏನೇನು ಮಾಡಿದ್ರಿ ನೀವು? ಸಾಮಾಜಿಕ ಜಾಲತಾಣಗಳಲ್ಲಿ ಏನು ಮಾಡಿದ್ರಿ? ನೆಹರು ಮೌಂಟ್ ಬೇಟನ್ ಹೆಂಡತಿ ಜೊತೆ ಕೂತಿದ್ರೆ ಅವರು ವೈಯಕ್ತಿಕ ಕಂಡ್ರಿ, ಅದರ ಫೋಟೋಗಳನ್ನ ಹಾಕ್ಕೊಂಡು ಎಲ್ಲ ಕಡೆ ಇದು ಮಾಡಿಲ್ವೇನ್ರಿ? ರಾಹುಲ್ ಗಾಂಧಿ ಅವರ ಇಮೇಜನ್ನು ನಾಶಪಡಿಸುವುದಕ್ಕೆ ಇದೇ ಮಿಷನರಿ, ಬಿ ಜೆ ಪಿ ಮಿಷನರಿ ಏನೇನು ಮಾಡ್ತು? ಈ ದೇಶದನ್ನು ಈಗಲೂ ಕೂಡ ರಾಹುಲ್ ಗಾಂಧಿ ಅವರನ್ನು ಗಂಭೀರವಾಗಿ ಪರಿಗಣಿಸದಂತೆ ಅವರ ಇಮೇಜನ್ನು ನಾಶಪಡಿಸಿದ್ದು, ಅವರ ವರ್ಚಸ್ಸನ್ನು ನಾಶಪಡಿಸಿದ್ದು ಯಾರು? ಭಾರತೀಯ ಜನತಾ ಪಕ್ಷ. ಇದೇ ಸಂಬಿತ್ ಪಾತ್ರ ಅಂತವರು, ಇದೇ ವಕ್ತಾರರು ಅಲ್ವಾ? ಎಷ್ಟು ಕ್ಷುಲ್ಲಕವಾಗಿ ರಾಹುಲ್ ಗಾಂಧಿಯನ್ನು ಟೀಕಿಸಲಾಯಿತು, ಸೋನಿಯಾ ಗಾಂಧಿ ಅವ್ರನ್ನ ಟೀಕಿಸಲಾಯಿತು. ಅವರು ವರ್ಚಸ್ಸಿಗೆ ಧಕ್ಕೆ ತಂದಿದ್ದಲ್ವೋ? ಸೋನಿಯಾ ಗಾಂಧಿ ದೇಶದ 3ನೇ ಶ್ರೀಮಂತ ಮಹಿಳೆ ಅಂತ ಪ್ರಚಾರ ಮಾಡಿದ ದಾಖಲೆ ಕೊಡ್ರಿ, ಹೌದಾ ಅಲ್ಲೋ ನೋಡೋಣ. ಅದನ್ನು ನೀವು ಮಾಡ್ತಾ ಅವರು ಇದಕ್ಕೆ ತಂದಿರಲಿಲ್ವೋ? ಹಾಗೆ ಧಕ್ಕೆ ತರುವ ಕೆಲಸ ಮನಮೋಹನ್ ಸಿಂಗ್ ಅವರನ್ನು ಮೌನ ಪ್ರಧಾನಿ ಅಂತ ಹೇಳುವ ಮೂಲಕ ಅವರನ್ನು ಎಷ್ಟರ ಮಟ್ಟಿಗೆ ತಾವು ಟ್ರೋಲ್ ಮಾಡಿದ್ರಿ, ಎಷ್ಟರ ಮಟ್ಟಿಗೆ ಮನಮೋಹನ್ ಸಿಂಗ್ ಅವರನ್ನು ಅವರ ವರ್ಚಸ್ಸಿಗೆ ಧಕ್ಕೆ ತಂದಿರಿ. ಆದರೆ ಮನಮೋಹನ್ ಸಿಂಗ್ ಆಗಲಿ ರಾಹುಲ್ ಗಾಂಧಿ ಅವರಾಗಲಿ ಯಾರೂ ಕೂಡ ಇದು ದೇಶದ ವರ್ಚಸ್ಸಿಗೆ ಧಕ್ಕೆ ತಂದದ್ದು ಅಂತ ಹೇಳಲೇ ಇಲ್ಲ. ಯಾರು ಹೇಳಿದ್ದಾರೆ? ನೋ ಬಡಿ ಸೆಡ್ ಇಟ್. ಅವರು ಆ ಅವಮಾನವನ್ನು ಸಹಿಸಿಕೊಂಡ್ರು. ನೆಹರು ಅವರ ವರ್ಚಸ್ಸಿಗೆ ಧಕ್ಕೆ ತರುವ ಕೆಲಸ ಮಾಡಿದ್ರೆ ಅದು ಕಾಂಗ್ರೆಸ್ ಸರಿಯಾಗಿ ಪ್ರತಿಭಟನೆ ಕೂಡ ಮಾಡಿಲ್ಲ. ನೆಹರು ಅವರ ಕೊಡುಗೆ ಏನು ಅನ್ನೋದು ಗೊತ್ತಿಲ್ಲ ನಿಮಗೆ? ಗೊತ್ತಿದೆ. ಗೊತ್ತಿದ್ದು ಅವರ ವರ್ಚಸ್ಸಿಗೆ ಧಕ್ಕೆ ತರುವ ಕೆಲಸವನ್ನು ಮಾಡಿದ್ರೆ ಅಲ್ವಾ? ಈಗ ಮೋದಿ ಅವರ ವರ್ಚಸ್ಸು ಕಳೆಗುಂದುತ್ತಾ ಇದೆ. ಅದಕ್ಕೆ ನಿಮಗೆ ಆತಂಕ ಶುರುವಾಗಿದೆ. ಇತ್ತೀಚೆಗೆ ಅಮೇರಿಕಾದ ಸಂಸ್ಥೆ, ಒಂದು ರೇಟಿಂಗ್ ಸಂಸ್ಥೆಯೊಂದು ಮೋದಿಯವರ ಮೇಲೆ ಒಂದು ವರದಿ ನೀಡಿದೆ. ಅದು 1 ತಿಂಗಳ ಅವಧಿಯಲ್ಲಿಯೇ ಮೋದಿಯವರ ಪಾಪ್ಯುಲಾರಿಟಿ ಅಂಕಗಳಿವೆ, ಅದು 22 ಅಂಕಗಳಷ್ಟು ಕುಸಿದಿದೆ ಅಂತ. ಇದನ್ನು ಹೇಳಿದ ತಕ್ಷಣ ಅಂತಾರಾಷ್ಟ್ರೀಯ ಪತ್ರಕರ್ತರು ಕಾಂಗ್ರೆಸ್ ಜೊತೆ ಸೇರ್ಕೊಬಿಟ್ಟು ಮೋದಿ ಮತ್ತು ಈ ದೇಶದ ವರ್ಚಸ್ಸಿಗೆ ಧಕ್ಕೆ ತರ್ತಿದ್ದಾರೆ ಅನ್ನೋ ಮಾತನ್ನು ಈ ಮಹಾನಾಯಕರುಗಳು ಹೇಳ್ತಾರೆ. ಅಂತಾರಾಷ್ಟ್ರೀಯ ಪತ್ರಕರ್ತರಿಗೆ ಏನ್ರಿ,
ಮೋದಿಯವರ ವರ್ಚಸ್ಸನ್ನು ಅಥವಾ ಭಾರತದ ವರ್ಚಸ್ಸನ್ನು ನಾಶಪಡಿಸಿ ಅವರಿಗೆ ಏನು ಮಾಡಬೇಕಾಗುತ್ತಪ್ಪ. ಬಟ್ ಮೋದಿಯೇ ಬೇರೆ, ಹಾಗೇನೆ ದೇಶವೇ ಬೇರೆ. ಈ ದೇಶದ ವರ್ಚಸ್ಸನ್ನು ಯಾರಿಗೂ ನಾಶಪಡಿಸೋಕೆ ಸಾಧ್ಯ ಇಲ್ಲ. ಆ ಯತ್ನ ಈಗಲ್ಲ, ಇಡೀ ಸ್ವಾತಂತ್ರ್ಯ ಭಾರತದ ಇತಿಹಾಸದಲ್ಲಿ ಎಷ್ಟೋ ಬಾರಿ ನಡೀತಾ ಇವೆ. ವಿದೇಶಗಳು ಭಾರತದ ನೀತಿಯ ಬಗ್ಗೆ ಅಮೇರಿಕ ಒಂದು ಸಂದರ್ಭದಲ್ಲಿ ಅತಿಯಾಗಿ ಭಾರತವನ್ನು ವಿರೋಧಿಸ್ತಾ ಇತ್ತು. ಬಾಂಗ್ಲಾದೇಶದ ಯುದ್ಧದ ಸಂದರ್ಭದಲ್ಲಿ ಅಮೇರಿಕದ ಮಾತನ್ನು ಭಾರತ ಕೇಳಲಿಲ್ಲ. ಇಂದಿರಾ ಗಾಂಧಿ ಅವರ ಬಗ್ಗೆ ಎಲ್ಲಿಲ್ಲದ ಸಿಟ್ಟು ಅಮೇರಿಕಾಗಿತ್ತು. ಆದರೆ ಎಂದೂ ಕೂಡ ಇಂದಿರಾ ಗಾಂಧಿ ಅವರಾಗಲಿ ಇನ್ನೊಬ್ಬರಾಗಲಿ ಭಾರತದ ವರ್ಚಸ್ಸನ್ನು ಅಮೇರಿಕ ನಾಶಪಡಿಸ್ತಿದೆ. ಅಲ್ಲಿ ಬಹುತೇಕ ವಿದೇಶಿ ಪತ್ರಕರ್ತರು ಭಾರತದ ವಿರುದ್ಧವೇ ಮೊದಲಿಂದ ಬರಿತಾ ಇದ್ದರು, ಕಾಂಗ್ರೆಸ್ ಇದ್ದ ಕಾಲದಿಂದ. BBC ಯಲ್ಲೂ ಅಂಥ ಸ್ಟೋರಿಗಳೇ ಬರ್ತಿತ್ತು, CNN ಬರ್ತಿತ್ತು, ಎಲ್ಲ ಆಗಲೂ ಯಾರು ಭಾರತದ ವರ್ಚಸ್ಸು ಅಂತ ಹೇಳಿಲ್ಲ. ಸೊ ಆದ್ದರಿಂದ ಈಗ ಮೋದಿಯವರ ವರ್ಚಸ್ಸು ಏನಿದೆ ಅದು ಕಡಿಮೆ ಆಗ್ತಿದೆ, ಪಾಪ್ಯುಲಾರಿಟಿ ಉಳ್ಕೊಂಡಿಲ್ಲ. 2014 ಮೋದಿ ಯಾವ ರೀತಿ ಇದ್ದರೋ ಅವರ ಆ ಪಾಪ್ಯುಲಾರಿಟಿಯ ಗೋಪುರ ಇದೆಯಲ್ಲ ಅದು ಕುಸಿದೋಗ್ಬಿಟ್ಟಿದೆ. ಅದಕ್ಕಾಗಿ ಇವರು ಹಪಹಪಿಕೆಯನ್ನು ಪ್ರಾರಂಭ ಮಾಡಿದ್ದಾರೆ. ದೇಶ ಪ್ರೇಮ ದೇಶದ್ರೋಹ ಅನ್ನೋದು ಈ ದೇಶದಲ್ಲಿ ಸೇಲೇಬಲ್ ವಿಷಯರಾಗಿದ್ದರಿಂದ ಮೋದಿ ಬೈದ ತಕ್ಷಣ, ಟೀಕೆ ಮಾಡಿದ ತಕ್ಷಣ ನೀವು ಈ ದೇಶದ ವರ್ಚಸ್ಸಿಗೆ ಧಕ್ಕೆ ತರ್ತಿದ್ದೀರಿ, ಪ್ರಧಾನಿಯ ವರ್ಚಸ್ಸಿಗೆ ಧಕ್ಕೆ ತರ್ತಿದ್ದೀರಿ. ಯಾರು ಕೂಡ ಪ್ರಧಾನಿ ಅಂತ ಪ್ರಧಾನಿ ರೀ, ನರೇಂದ್ರ ಮೋದಿ ಅಂತ ನರೇಂದ್ರ ಮೋದಿ, ದೇವರ ಅವತಾರ ಅನ್ನುವ ರೀತಿ ನಂಬಿದ ವ್ಯಕ್ತಿ, ಅವ್ರ ವರ್ಚಸ್ಸು ಯಾರಾದ್ರೂ ನಾಶಪಡಿಸೋಕ್ಕೆ ಸಾಧ್ಯ ಇದೆಯಲ್ರಿ? ಕಾಂಗ್ರೆಸ್ ಸಂಪೂರ್ಣವಾಗಿ ನಾಶ ಹೋಗ್ಬಿಟ್ಟಿದೆ. ಕಾಂಗ್ರೆಸ್ನ IT ಸೆಲ್ಲು, ಆ ಇನ್ನೊಂದು ನಮ್ಮ ರಾಜೀವ್ ಗೌಡ್ರು ಅವರು ಇವರು ಇದ್ದಾರೆ, ಅವರು ಪಾಪ ಹೋಗ್ಬಿಟ್ಟು ಮೋದಿಯವರ ವರ್ಚಸ್ಸನ್ನು ನಾಶಪಡಿಸೋಕ್ಕಾಗುತ್ತೇನ್ರಿ? ಮೋದಿಯವರು ಈ ದೇಶದ ಜನರ ಹೃದಯದಲ್ಲಿ ಪ್ರತಿಷ್ಠಾಪನೆಗೊಂಡು ವ್ಯಕ್ತಿ, ಮೂರನೇ ಅವರು ಮಾಡೋಕ್ಕೆ ಸಾಧ್ಯ, ಆದರೆ ಅವರೇ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಮೋದಿಯವರ ವರ್ಚಸ್ಸನ್ನು ಮೋದಿಯವರೇ ನಾಶಪಡಿಸ್ಕೊಳ್ಳೋಕ್ಕೆ ಸಾಧ್ಯ ಅಲ್ವಾ? ಈ ದೇಶದ ವರ್ಚಸ್ಸನ್ನು ಈ ದೇಶದ ಜನ ನಾಶಪಡಿಸೋಕ್ಕೆ ಸಾಧ್ಯ ಅಲ್ವಾ? ಆದ್ದರಿಂದ ಕಾಂಗ್ರೆಸ್ ಅಂತ ಯಾವುದೋ ಪಾರ್ಟಿ ಹೋಗ್ಬಿಟ್ಟು ಪುರಾತನ ಪಾರ್ಟಿ ನಾಶಪಡಿಸುತ್ತೆ ಅನ್ನೋದೇನಿದೆ ಅದು ಭಾರತೀಯ ಜನತಾ ಪಕ್ಷದ ನಾಯಕರ ಒಳಗಡೆ ಒಂದು ಆತಂಕ ಶುರುವಾಗಿದೆ. ಆ ಆತಂಕ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಕೂಡ ಶುರುವಾಗಿದೆ. ಇತ್ತೀಚೆಗೆ ಮೋಹನ್ ಭಾಗವತ್ ಅವರ ಒಂದು ಪಾಪ್ಯುಲರ್ ಭಾಷಣ ಇದೆಯಲ್ಲ, ಅವರು ಈ ಕೊರೋನಾ ನಿರ್ವಹಣೆಯಲ್ಲಿ ಸರ್ಕಾರ ಇನ್ನಷ್ಟು ಕೆಲಸ ಮಾಡಬೇಕಿತ್ತು ಅನ್ನುವ ಮೂಲಕ ಮೋದಿ ಸರ್ಕಾರದ ಕೆಲಸದ ಬಗ್ಗೆ ಅತೃಪ್ತಿಯನ್ನು ವ್ಯಕ್ತಪಡಿಸಿದ್ದಾರೆ. ಆ ಕಾರಣಕ್ಕಾಗಿ ಅದೇ ಮನಸ್ಥಿತಿ ಏನಿದೆ ಅದನ್ನೇ BL ಶಂಕರ್ ಅಂತವ್ರಿಗೆ, ಅದು BL ಶಂಕರ್ ಅಂತೀನಿ, BL ಸಂತೋಷ್ ಅವರು. ಸೊ ಅವರು RSSನ ಮುಖವಾಣಿ ಆದ್ದರಿಂದ ಅವರಿಗೆಲ್ಲ ಆತಂಕ ಶುರುವಾಗಿದೆ. ಯಾಕೆಂದರೆ ಈ ಮನೆ ಯಜಮಾನನ ಇಮೇಜ್ ಹೊರಟೋಗ್ಬಿಟ್ರೆ ಮನೆ ಕತೆ ಕಷ್ಟ ಕಟ್ಟೆ. BJP ಅನ್ನುವ ಈ ಪಕ್ಷವನ್ನು ನೀವು ಮನೆ ಅಂತ ತಗೊಂಡ್ರೆ RSS ಇವ್ರ ನಡುವೆ ಇರುವ ಈ ಕುಟುಂಬ ಇದೆಯಲ್ಲ, ಈ ಕುಟುಂಬದ ಮಹಾನ್ ನಾಯಕ ನರೇಂದ್ರ ಮೋದಿಯವರು, ಅವರ ವರ್ಚಸ್ಸು ಕುಸಿತು ಅಂದರೆ BJP ವರ್ಚಸ್ಸು ಕುಸಿದ ಹಾಗೆ ಅದು ಆಗ್ತಾ ಇದೆ. ಸಂಪೂರ್ಣವಾಗಿ ಸಾಮಾನ್ಯ ಮನುಷ್ಯ ಕೂಡ ಈ ಸರ್ಕಾರವನ್ನು ಬೈತಿದ್ದಾನೆ, ನರೇಂದ್ರ ಮೋದಿಯವ್ರನ್ನ ಬೈತಿದ್ದಾನೆ, ಯಡಿಯೂರಪ್ಪನವ್ರು ಬೈತಿದ್ದಾರೆ ಪ್ರತಿನಿತ್ಯ. ಆದ್ದರಿಂದ ಮೋದಿ ಮತ್ತು ಈ BJP ಸರ್ಕಾರ ತಮ್ಮ ವರ್ಚಸ್ಸನ್ನು ತಾನೇ ನಾಶಪಡಿಸ್ಕೊತಾ ಇದ್ದಾರೆ. ಅದರಿಂದ ಹೊರಗೆ ಬರುವುದು ಹೇಗೆ ಅನ್ನೋದು ಅವರಿಗೆ ಅರ್ಥನೇ ಆಗ್ತಾಯಿಲ್ಲ, ಗೊತ್ತಾಗ್ತಾನೆ ಇಲ್ಲ. ಯಾಕಂದರೆ ಅವರಿಗೆ ಅಡ್ಮಿನಿಸ್ಟ್ರೇಷನ್ ಗೊತ್ತಿಲ್ಲ, ಇಂಥ ಸಿಚುವೇಷನನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅಂತ ಅವ್ರಿಗೆ ಭಾಷಣ ಹೊಡೆಯೋದು ಗೊತ್ತಿದೆ. ದೇಶಭಕ್ತಿ, ಪಾಕಿಸ್ತಾನ, ಈಗ ಈ ಕೊರೋನಾ ವಿಚಾರದಲ್ಲಿ ಪಾಕಿಸ್ತಾನದ ಬಗ್ಗೆ ಮಾತಾಡೋಕ್ಕಾಗಲ್ವಲ್ಲ ಸ್ವಾಮಿ. ಇದಕ್ಕೆ ಪಾಕಿಸ್ತಾನವೇ ಕಾರಣ, ಇಮ್ರಾನ್ ಖಾನೇ ಕಾರಣ, ಮುಸ್ಲಿಮರೇ ಕಾರಣ ಅಂತ ಮೊದಲು ಹೇಳ್ಬಿಟ್ಟು ಆಯ್ತು, ಗೊತ್ತಾಯ್ತದೆ ಯಾರು ಕಾರಣ ಅಂತೇಳಿ. ಸೊ ಆ ರೀತಿಯ ಮಾತುಗಳು. ಈ ಕುಂಭಮೇಳದ ವಿಚಾರದಲ್ಲಿ, ಕುಂಭಮೇಳದಿಂದ ಏನು ಈ ಸ್ಪ್ರೆಡ್ ಆಯಿತು ಅಂತಂದರೆ ಹಿಂದೂ ಧಾರ್ಮಿಕ ಆಚರಣೆಗಳನ್ನು ನೀವು ವಿರೋಧ ಮಾಡುವ ದೇಶದ್ರೋಹಿಗಳು ಅಂತ ಮಾತಾಡ್ತಾರೆ. ಯಾರು ದೇಶದ್ರೋಹಿಗಳು? ನಿಮ್ಮ ನೆರೇಟಿವ್ಸ್ ಏನಿದೆ ಆ ನೆರೇಟಿವ್ಸ್ ಎಲ್ಲ ಭ್ರಮೆಗಳು ಕಳೀತಾ ಇದೆ, ನೀವು ಹೇಳಿದ್ದು ರೀಚ್ ಆಗ್ತಾ ಇಲ್ಲ. ಆ ಕಾರಣಕ್ಕೆ ಹೊಸ ಕಾಯಿನ್ ಮಾಡಿಬಿಟ್ಟು ಶಬ್ದಗಳನ್ನು ಕಾಯಿನ್ ಮಾಡಿದ್ದೀರಿ. ಸೊ ಕಾಂಗ್ರೆಸ್ ಟೂಲ್ ಕಿಟ್ ಅಂತ, ಯಾರ್ಯಾರಿಗೆ ಟೂಲ್ ಕಿಟ್ ನಿಮ್ಮ ಹತಾಶೆಯನ್ನು ತೋರಿಸ್ತಾ ಇದೆ, ನಿಮ್ಮ ಸೋಲನ್ನು ತೋರಿಸ್ತಾ ಇದೆ, ನಿಮ್ಮ ಅಧಿಕಾರ ಕಳೆದುಕೊಳ್ಳುವ ಭಯವನ್ನು ತೋರಿಸ್ತಾ ಇದೆ. ಇದೆಲ್ಲದರಿಂದ ಹೊರಗೆ ಬನ್ನಿ, ತಜ್ಞರ ಅಭಿಪ್ರಾಯವನ್ನು ಪಡೆದುಕೊಳ್ಳಿ. ಬಹಳಷ್ಟು ಜನ ತಜ್ಞರುಗಳ ದೂರ ಏನು ಅಂತಂದರೆ
ಈ ಸರ್ಕಾರ ತಜ್ಞರ ಮಾತೇ ಕೇಳಲ್ಲ ಅಂತ. ಮೋದಿ ಅಮಿತ್ ಶಾ ಮಾತು ಮಾತ್ರ ಕೇಳ್ತಾರೆ. ಕೊರೋನಾ ವಿಚಾರದಲ್ಲೂ ಅಮಿತ್ ಶಾ ಮಾತು ಕೇಳಿದರೆ ದೇಶದ ಜನರ ಕತೆ ಮುಗಿದಂಗೆ. ಸೊ ಆ ಕಾರಣಕ್ಕೆ ದೇಶದ ಏನು ವರ್ಚಸ್ಸು ಏನಿದೆ ಆ ವರ್ಚಸ್ಸು ಧಕ್ಕೆ ಬಂದರೆ ಆ ದೇಶದಲ್ಲಿ ಯಾರು ಅಧಿಕಾರ ನಡೆಸ್ತಾರೆ ಅನ್ನೋದರಿಂದ ಮಾತ್ರ ಧಕ್ಕೆ ಬರೋಕ್ಕೆ ಸಾಧ್ಯನೇ ಹೊರತು ಇನ್ನೊಬ್ಬರಿಂದ ಅಲ್ಲ. ಹಾಗೆಯೇ ಮೋದಿಯವರ ವರ್ಚಸ್ಸನ್ನು ಬೇರೆಯವರು ನಾಶಪಡಿಸೋಕ್ಕೆ ಸಾಧ್ಯನೇ ಇಲ್ಲ. ಅವರೇ ನಾಶಪಡಿಸ್ಕೋತಾರೆ, ಅವರೇ ನಾಶಪಡಿಸಿಕೊಳ್ಳುತ್ತಿದ್ದಾರೆ. ಅವರ ಪಕ್ಷವೇ ನಾಶಪಡಿಸ್ತಾ ಇದೆ, ಸಂಘ ಪರಿವಾರವೇ ಅದನ್ನು ನಾಶಪಡಿಸ್ತಾ ಇದೆ. ಈಗ ಕಾಂಗ್ರೆಸ್ ಹತ್ರ ಬೇಟ ತೋರಿಸ್ತಾ ಇವರ ಹತಾಶೆಯನ್ನು ವ್ಯಕ್ತಪಡಿಸ್ತಿದ್ದಾರೆ ಅಂತ ಹೇಳ್ತಾ ಇವತ್ತಿನ ಮೀಡಿಯಾ ವಚನ ಮುಗಿಸ್ತೀರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.